ತಿಳ್ಕೊಂಡು ವರ್ಕ್ ಅಟ್ಯಾಚ್ಮೆಂಟ್ ಕಂಪನಿ ಏನಿದೆ ಅವರು ಈ ಕೂಡಲೇ ಕಾರ್ಮಿಕರ ಹೋರಾಟಕ್ಕೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯ ರೂಪಿಸತಕ್ಕಂಥ ಕೆಲಸ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಮಿಕ ಸಂಘದ ಮುಖಂಡರಿಗೆ ಹೇಳಿದೆ, ಇವತ್ತು ಕೋಲಾರ ಜಿಲ್ಲೆ ಮುಂದಿನ ಹಲವಾರು ವರ್ಷಗಳ ಕಾಲ ನೆನೆಸ್ಕೊಳ್ತಕ್ಕಂಥ ಅಧಿಕಾರಿಗಳು ಬಂದಿದ್ದಾರೆ. ಜನಪರವಾಗಿ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅವ್ರ ಗಮನಕ್ಕೆ ತಂದರೆ ಬಗೆಹರಿಸೋದಿಲ್ಲ. ಆ ನಿಟ್ಟಿನಲ್ಲಿ ಸಂಘದ ಮುಖಂಡರು ಬಂದು ಕೊಟ್ಟೋಗಿದ್ದಾರೆ. ಅದರ ನಂತರದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವಾಗ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಅವರು ಹೋರಾಟಗಾರರಾಗಿದ್ದರೇನೋ ಮೊದಲು, ಕವಿ ಆಗಿದ್ದರೇನೋ ಮೊದಲು, ಉತ್ತಮ ವಿಮರ್ಶಕರಾಗಿದ್ದರೇನೋ ಇದಕ್ಕಿಂತ ಮೊದಲು, ಈ ಥರ ನಾನಾ ರೀತಿಯಾಗಿ ನಮ್ಗೆ ಅನಿಸ್ತದೆ. ಆ ಥರ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂಥವ್ರು ಇವತ್ತೇನು ಕುಟುಂಬದ ಸಮೇತವಾಗಿ ನೀವೆಲ್ಲ ಬಂದಿದ್ದೀರಿ. ಅದಕ್ಕೆ ಒಳ್ಳೆ ಮನಸ್ಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಈಗೇನು ಸಂಪೂರ್ಣ ಮಾಹಿತಿ ಸಾಹೇಬ್ರಿಗೆ ಇದೆ. ಅದು ಇದೇ ಇದ್ದಂಥ ಕಾರ್ಖಾನೆಯನ್ನು ಮುಚ್ಚಿಬಿಟ್ಟು ಅದೇ ಮಾಲೀಕ, ಅದೇ ಮ್ಯಾನೇಜ್ಮೆಂಟ್ ಅವರು ಇನ್ನೊಂದು ಕಡೆ 2 ಕಾರ್ಖಾನೆಗಳನ್ನು ತೆಗೆದು ಇಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ತೆಗೆದು ಬೀದಿ ಪಾಲು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತೇನು ಸಾಹೇಬ್ರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀರಿ. ಈ ಒಂದು ಹೋರಾಟಕ್ಕೆ ವರ್ಗ ಕಾರ್ಖಾನೆಗೆ ಸಂಬಂಧಪಟ್ಟಾಗಿ ಇರ್ತಕ್ಕಂಥ ಕಾರ್ಮಿಕರ ಪರವಾಗಿ ಬೇರೆ ಬೇರೆ ಕಾರ್ಖಾನೆಗಳ ಕಾರ್ಮಿಕ ಸಂಘದ ಮುಖಂಡರು ಬೆಂಬಲವಾಗಿ ಇವತ್ತೇನು ಬಂದಿದ್ದಾರೆ. ಇವತ್ತೇನು ಸಾಕಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಕಾರ್ಮಿಕ ವರ್ಗ ಅಂತ ಹೇಳಿ ಎಲ್ಲರ ಪರವಾಗಿ ಸಂಘದ ಜಿಲ್ಲಾ